ಬೇನೆ ಇವಂಗೆ ಬಾರಿ ಬಾರಿ ಆಯ್ತು ಬಿಡು. ಯಾವ ಕಡೆ ಹೋಗೋಣ? ಎಲ್ಲರೂ ಅಲ್ಲೇ ಹೋಗೋದಾ? ಅದು ಚಲೋ ಮಾಡಿದೆ. ಮಾಡರ್ನ್ ಟಚ್. ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಹಿಂಭಾಗ ಒಂದು ವಿಶೇಷವಾದ ದೇವಸ್ಥಾನ. ಜ್ಯೋತಿರ್ಲಿಂಗಗಳನ್ನು ನೋಡುವಂಥ ಒಂದು ಅವಕಾಶ ಇಲ್ಲಿ ನೋಡ್ಬೋದು. ಗಿರಿ ಸೋಮನಾಥ, ನಾವು ನೋಡೋಕ್ಕಾಗದೇ ಇರುವಂಥ ಒಂದಷ್ಟು ಏನಪ್ಪ ಲಿಂಗಗಳಾಗಿರ್ಬೋದು ಅಥವಾ ಪ್ರಮುಖವಾದ ಸ್ಥಳಗಳೇನಿರುತ್ತೆ ಅದರ ಒಂದು ತದ್ರೂಪದ ಲಿಂಗಗಳನ್ನು ನಾವು ಇಲ್ಲಿ ನೋಡ್ಬೋದು. ಸಿದ್ಧಾರೂಢ ಮಠಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗ ಇದು, ವಿಶೇಷವಾಗಿ ಕಟ್ಟಿರುವಂಥದ್ದು. ಎಲ್ಲ ಲಿಂಗಗಳು, ಜ್ಯೋತಿರ್ಲಿಂಗಗಳೇನಿದೆ ಎಲ್ಲವೂ ಇಲ್ಲಿ ಮಾಡಿರುವಂಥದ್ದು. ಮೇಲೆ ಹೆಸರಿದೆ ನೋಡ್ಬೋದು, ಮಲ್ಲಿಕಾರ್ಜುನೇಶ್ವರ ಅನ್ನುವಂಥದ್ದು, ಮಹಾಕಾಲೇಶ್ವರ, ಮಹಾಕಾಲೇಶ್ವರನ ಅದಾದಮೇಲೆ ಇಲ್ಲಿ ನೋಡ್ಬೋದು ಓಂಕಾರೇಶ್ವರ. ಇದು ಒಂದು ವಿಶೇಷವಾದ ಲಿಂಗು ಅಂತ ಹೇಳ್ಬೋದು. ನೋಡ್ಬೋದು ಅಲ್ಲಿಂದರೆ ಓಂ ಮಹಾಕಾಲೇಶ್ವರ ಒಳಗೆ ಯಾವ ಥರ ಇರುತ್ತೆ ಲಿಂಗ, ಅದೇ ಥರದ ಒಂದು ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಜನರಿಗೆ ಅಂದರೆ ಭಕ್ತರಿಗೆ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ತುಂಬ ನೀಟಾಗಿ ವ್ಯವಸ್ಥೆ ಮಾಡಿರುವಂಥ ಜಾಗ ಇದು. ಸೊ ಇದು ವೈದ್ಯನಾಥೇಶ್ವರ ಅಥವಾ ವೈದ್ಯನಾಥ ದೇವಸ್ಥಾನದಲ್ಲಿರುವಂತಹ ಒಂದು ಇಲ್ಲಿ ಈಶ್ವರಲಿಂಗು ಹೇಗಿತ್ತು ಅದರ ಒಂದು ತದ್ರೂಪ ಇದು ಇಲ್ಲಿ ನೋಡ್ಬೋದು. ಸೊ ಅದೇ ಥರ ಭೀಮಾಶಂಕರ, ಸೊ ಇಲ್ಲಿ ನೋಡ್ಬೋದು ಭೀಮಾಶಂಕರ ವಿಶೇಷವಾದ ಒಂದು ಲಿಂಗು ನಾವು ಇಲ್ಲಿ ನೋಡ್ಬೋದು, ಅಥವಾ ಜ್ಯೋತಿರ್ಲಿಂಗವನ್ನು ನೋಡ್ಬೋದು ನಾವು ಇಲ್ಲಿ. ಸೊ ಇನ್ನೂ ಅಷ್ಟು ಇದೆ, ಬನ್ನಿ ಹೇಳ್ತೀನಿ. ಇಲ್ಲಿ ರಾಮೇಶ್ವರದಲ್ಲಿ ಏನು ಈಶ್ವರಲಿಂಗು ಇದೆ ಅದೇ ಒಂದು ರೂಪ, ತದ್ರೂಪ, ವಿಶೇಷವಾದ ಜಾಗ ಇದು. ತುಂಬ ವಿಶೇಷವಾಯಿತು. ನಾಗೇಶ್ವರದಲ್ಲಿರುವಂತಹ ಒಂದು ಈಶ್ವರಲಿಂಗು ಹೇಗಿದೆ ಅದರ ಒಂದು ತದ್ರೂಪ ಇಲ್ಲಿ ಕಾಣ್ಬೋದು, ಅಥವಾ ಅದರ ಒಂದು ರೂಪವನ್ನು ಇಲ್ಲಿ ನಾವು ನೋಡ್ಬೋದು. ಅದೇ ಥರ ಕಾಶಿ ವಿಶ್ವನಾಥ, ಸೊ
ಕಾಶಿ ವಿಶ್ವನಾಥನ ನೋಡೋಕ್ಕಾಗದೇ ಇರೋಂಥವ್ರು ಇಲ್ಲಿ ನೋಡ್ಬೋದು. ಸೊ ಇದು ಜ್ಯೋತಿರ್ಲಿಂಗದ ವಿಶೇಷ ಅಥವಾ ಜ್ಯೋತಿರ್ಲಿಂಗಗಳನ್ನು ನೋಡುವಂಥ ಒಂದು ಅದ್ಭುತ ಒಂದು ಕ್ಷಣ ಅಂತ ಹೇಳ್ಬೋದು ನಾವೇನು. ಹಾಗೆಯೇ ತ್ರಯಂಬಕೇಶ್ವರದಲ್ಲಿ ಈ ಥರದ ಒಂದು ಲಿಂಗು ಇದೆ. ನೋಡ್ಬೋದು, ತುಂಬ ಅಲ್ಲಿ ಹೇಗಿತ್ತೋ ಅದೇ ಥರ ಇಲ್ಲಿ ಮಾಡಿರುವಂಥದ್ದು ತ್ರಯಂಬಕೇಶ್ವರ. ಹಾಗೆಯೇ ಕೇದಾರನಾಥ ಅಲ್ಲಿ ಹೋಗೋಕ್ಕಾಗದೇ ಇರೋರು ಇಲ್ಲಿ ಬಂದು ನೋಡ್ಬೋದು. ಇದನ್ನು ತುಂಬ ವಿಶೇಷವಾಗಿ ಕಾಣುತ್ತೆ. ಜೊತೆಗೆ ಇನ್ನೊಂದು ವಿಶೇಷವಾದದ್ದು ಶ್ರೀ ಘಾನೇಶ್ವರ ಅಂತ. ಇದು ಸಿದ್ಧಾರೂಢ ಮಠದ ಒಂದು ವಿಶೇಷವಾದ ಜ್ಯೋತಿರ್ಲಿಂಗ, ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಇಷ್ಟೆಲ್ಲ ಓಪನ್ ಸ್ಪೇಸ್ ಇದೆ. ಹೊರಗಡೆ ತುಂಬ ವಿಶೇಷವಾಗಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು.